ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂ ಆಗಿರುತ್ತೆ ಈ ವ್ಲಾಗ್. ನಾವು ಅಲ್ಲಿಂದ ಹೋಮ್ ಸ್ಟೇಗೆ ಹೋದ್ವಿ, ಅಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಸೊ ಅದಕ್ಕೆ ಊಟ ಎಲ್ಲ ನಾವೇ ಪ್ರಿಪೇರ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ನೈಟ್ ಏನು ಮಾಡೋದು, ಅಲ್ಲೇ ಎಲ್ಲ ರೌಂಡ್ ಹೋಗಿ ಬರೋಣ ಅಂತ ನೈಟ್ ಔಟ್ ಹೋಗಿದ್ವಿ. ಶಿಕಾರಿ ಮಾಡಕ್ ಏನಿಲ್ಲ, ಇಲ್ಲಿ ಕಾಫಿ ಎಸ್ಟೇಟಿಗೆ ಬಂದಿದೀವಿ. ಅದ್ರ ಗೊತ್ತಿಲ್ಲ ಯಾಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಪೈಪ್ ಇದೆ, ಪೈಪ್ ಹೆಂಗ್ ದಾಟ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡಿ ರಾತ್ರಿ 1 ಗಂಟೆಗೆ ಬಂದಿದೀವಿ. ಬರೀ ಇಂಥದೆಯ ಪೈಪ್ ಸ್ವಲ್ಪ ಉದ್ದ ಇದೆ, ಆದ್ರೆ ಗಾಡಿ ಸ್ವಲ್ಪ ದೊಡ್ಡದಿದೆ, ಹತ್ತಿದ್ರೆ ಪಂಚರ್ ಆಗುತ್ತೆ. ಚಿರತೆ ಆನೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಹೌದು, ನಾನಂತೂ ಹತ್ಕೊಂಡು ಹೊಡೋಗ್ಬಿಡ್ತೀನಿ. ನೋಡಿ ಮರ ಎಲ್ಲ ಹೇಗಿದೆ, ಇಲ್ಲೆಲ್ಲ ಸುತ್ತಮುತ್ತ ಭಯ ಆಗ್ತಿದೆ. ನೋಡೋಣ. ಏನ್ ಮಾಡಕ ಇದು ಆಕ್ಚುಲಿ ಚೆನ್ನಾಗಿಲ್ಲ, ಆದ್ರೂ ಹೋಗ್ಲೇಬೇಕು. ಭಯ ಆಗ್ತಿಲ್ಲ ಅದೇ ನಮ್ಮ ಹಾಸನ ಕರ್ಕೊಂಡ್ ಹೋಗಿದ್ರೆ ಲಿಟ್ರಲಿ ಹುಡುಗರು ಕೂಡ ಪ್ರಾಬ್ಲಮ್. ಈಗ ನಾವು ಗಾಡಿಲಿ ಬಂದ್ವಿ, ಆದ್ರೆ ಇಲ್ಲಿ ಪೈಪ್ ಇದೆ, ಪೈಪಲ್ಲಿ ಹತ್ಸಕ್ಕೂ ಆಗಲ್ಲ, ಹಿಂದಕ್ಕೂ ಹೋಗಕ್ಕೆ ಆಗ್ತಿಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಟೆನ್ಷನ್ ಇದೀವಿ. ನೋಡೋಣ ಏನ್ ಐಡಿಯಾ ಮಾಡ್ತಾರೆ ನಮ್ಮ ಹುಡುಗರು ಅಂತ. ನೋಡಿ ಏನೋ ಮಾಡ್ತಾರೆ, ಇಲ್ಲಿ ಕಿತಾಪತಿ ಮಾಡ್ತಾರೆ. ಕಟ್ ಮಾಡಲಿಲ್ಲ ಅಂದರೆ ಸಾಕು, ಏನೇನೋ ಮಾಡೋದನ್ನು. 10 to 15 ಮಿನಿಟ್ಸ್ ಆದಮೇಲೆ ಏನೋ ಪ್ಲ್ಯಾನ್ ಮಾಡಿ ನಾವು ರೋಡ್ನ ಕ್ಲಿಯರ್ ಮಾಡ್ಕೊಂಡ್ವಿ. ಹಾಗೆ ನೆಕ್ಸ್ಟು ಮುಂದೆ ಹೋಗ್ತಾ ಇದ್ವಿ. ಯಾವುದೂ ಆ್ಯನಿಮಲ್ಸ್ ಬರಲಿಲ್ಲ, ತುಂಬ ಚೆನ್ನಾಗಿತ್ತು. ಆದರೆ ನೈಟ್ ಎಲ್ಲ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ನೈಟ್ ನೋಡಿ ಕ್ಯಾಪ್ಚರ್ ಮಾಡಿರೋದು ಪಿಕ್ ಏನು ಸಖತ್ತಾಗಿ ಬಂದಿದೆ ಅಲ್ಲ. ಸಂಜು ಸ್ಟಾರ್ಟ್ ಮಾಡ್ತಾವ ನಿಂದು ಯಾವ್ದಾದ್ರು ಸ್ಟಾರ್ಟ್ ಮಾಡು, ಯಾವ್ದಾದ್ರು ಸ್ಟಾರ್ಟ್ ಮಾಡು. ಈಗ ಸ್ಟಾರ್ಟ್ ಮಾಡಿದ್ನಲ್ಲ, ನಾನ್ ಬಂದಾದ್ಮೇಲೆ ಈಗಿಂದ ಗೇಮ್ ಸ್ಟಾರ್ಟ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಲ್ಲ, ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಇಲ್ವೋ ಗೊತ್ತಿಲ್ಲ. ಪೂಜೆಗೆ ಬಂದೆ ಮಹದೇಶ್ವರ ಎನ್ನ ಕರುಣಯಿತಾರೋ ಮಹದೇಶ್ವರ. ಯಾವ್ದು ಯಾವ್ದು ಶಂಕರ ಪ್ರೇಮಾಂಕುರ ಆದ ನಂತರ ನೆಮ್ಮದಿ ಪೂರ. ಯಾಕೀತರ ಹೇಳು ಪ್ರೇಮ ಕೊರೆ ಹುನ್ನಾರ, ಇದರಿಂದ ಶಾತಿ ಸಂಹಾರ. ನೈಟ್ ಔಟ್ ಹೋಗಿದ್ವಿ ಅಲ್ಲ, ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ನಾವೆಲ್ಲ ಸಾಂಗ್ ಎಲ್ಲ ಹೇಳಿ ಫುಲ್ ಎಂಜಾಯ್ ಮಾಡ್ಕೊಂಡು ಆಮೇಲೆ ರಿಟರ್ನ್ ಬಂದ್ವಿ. ಅಷ್ಟೊತ್ತಿಗೆ ಫುಲ್ ನೀಟಾಗಿ ಹೋಗ್ಬಿಟ್ಟಿತ್ತು, ಮಲಗಬೇಕಿತ್ತು. ಹೌದು, ನೋಡಿನಿ ಎಷ್ಟು. ನೀವು ನೋಡಿಲ್ವಾ? ಬೇಬಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಅವರೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ರು, ನಾವೆಲ್ಲ ಮಲ್ಕೊಂಡಿದ್ವಿ. ಬನ್ನಿ ಸರ್, ಬನ್ನಿ 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 ಬನ್ನಿ. ಹೋಮ್ ಸ್ಟೇಯಲ್ಲಿ ಒಂದು ಸ್ವಲ್ಪ ಶೂಟ್ಸ್ನ ತಗೊಂಡು ನೆಕ್ಸ್ಟು ಟೀ ಎಸ್ಟೇಟಿಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕಂದ್ರೆ ಸ್ವಲ್ಪ ದೂರ ಇತ್ತು, ಹೋಗ್ತಾ ಇದ್ವಿ. ರೋಡ್ ನೋಡಿ ಹೇಗಿದೆ ಅಂತ, ಎಷ್ಟು ಭಯಂಕರವಾಗಿದೆ. ಅಯ್ಯೋ ಏನು
ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇದೆಲ್ಲ ಟೀ ಎಸ್ಟೇಟ್. ನಾವು ಅಲ್ಲಿಗೆ ಹೋಗಬೇಕಿತ್ತು. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಹೊರಟಿರೋದ್ರಿಂದ ವೆದರ್ ಕೂಡ ತುಂಬ ಕೂಲಾಗಿತ್ತು. ಫೋಟೋಸು ಕೂಡ ಎಲ್ಲ ಸಖತ್ತಾಗಿ ಬಂದಿದೆ. ನೋಡಿಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಿ? ಮಾತೇ ಬರ್ತಾ ಇಲ್ವಾ? ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಟೀ ಎಸ್ಟೇಟಲ್ಲಿ. ನೆಕ್ಸ್ಟ್ ಡೆಸ್ಟಿನೇಷನ್ ಬೀಚ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಮತ್ತೆ ಹೋಮ್ ಸ್ಟೇಗೆ ಬಂದು ಅಲ್ಲೇ ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಗೆ ರೆಡಿಯಾಗಿ ಫುಲ್ ಬಿಸಿಲಲ್ಲಿ ಸಾಕಾಗಿ ಹೋಗ್ಬಿಟ್ಟಿತ್ತು. ನಾವು ಹೋಮ್ ಸ್ಟೇಯಿಂದ ನೆಕ್ಸ್ಟು ಬೀಚ್ ಹತ್ರ ಹೋದ್ವಿ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಆ ಬೀಚ್ನ ನೀವು ನೋಡಿರ್ತೀರ, ಅಲ್ಲೇ ಹೋಗಿದ್ವಿ, ಪ್ರೈವೇಟ್ ಬೀಚ್ ಅಂತ. ಫೋಟೋ ಶೂಟ್ ಮಾಡೋದಕ್ಕೆಲ್ಲ ಚೆನ್ನಾಗಾಗತ್ತೆ, ತುಂಬ ಕಪಲ್ಸ್ ಇರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಮಳೆ ಮಳೆ ಅಂಬೆಗಾಲ ಇಡುತ್ತಾ ಸುರಿಯೇ ಚಳಿಯೇ ಚಳಿಯೇ ಚೂರು ಹಬೆ ಕೊಡುತ್ತಾ ಮಿಡಿಯೇ ಮತ್ತೆ ಮತ್ತೆ ಬೇಕು ಅಂತ
ಎಲ್ಲ ಬೀಚ್ ಹತ್ರ ಫೋಟೋಶೂಟ್ ಆದಮೇಲೆ ನೆಕ್ಸ್ಟ್ ನೈಟ್ ಫೈರ್ ಕ್ಯಾಂಪಲ್ಲಿ ಒಂದು ಶೂಟ್ ಮಾಡಬೇಕಿತ್ತು. ಸೊ ಫೈರ್ ಕ್ಯಾಂಪ್ನ ಹಾಕಿದ್ರು, ಅಲ್ಲೇ ಸ್ನ್ಯಾಕ್ಸ್ ತಿಂತ ಕೂತ್ಕೊಂಡಿದ್ವಿ. ನಾವು ಹಾಗೆ ಬೀಚ್ ನೋಡ್ತಾ ಎಂಜಾಯ್ ಮಾಡ್ತಿದ್ವಿ. ಫೈರ್ ಕ್ಯಾಂಪೆಲ್ಲ ಹಾಕಾದ್ಮೇಲೆ ಬೋರಿಂಗ್ ಆಗ್ತಿತ್ತು, ಎಲ್ಲಾದರೂ ಹೋಗೋಣ ಆಚೆ ಅಂತ ಹಾಗೆ ಪ್ಲ್ಯಾನ್ ಮಾಡಿ ಒಂದು ರೌಂಡ್ಸ್ ಹೋಗಿದ್ವಿ. ಇನ್ನೊಂದು ಬೀಚ್ ಇದೆ, ಇದ್ರ ನಿಯರ್ ಬೈ ಇದೆ, ಆ ಬೀಚ್ ಹತ್ರ ಹೋಗಿ ಆಮೇಲೆ ಬಂದೆಲ್ಲ ಹಾಗೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಮಲ್ಕೊಂಡ್ವಿ ಊಟ ಮಾಡಿ. ಅಲ್ಲೇ ಬೀಚಲ್ಲಿ ಹೋಗಿ ಹಂಗೆ ಒಂದು ಫೋಟೋ ತೊಗೊಂಡ್ವಿ. ಅಲೆಗಳು ತುಂಬ ಬರ್ತಾಯಿತ್ತು. ಹಾಗೆ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಎಲ್ಲ ಊಟ ಮಾಡಿದ್ವಿ. ಫುಲ್ ನೈಟಾಗಿ ಹೋಗ್ಬಿಟ್ಟಿತ್ತು. ಊಟ ಎಲ್ಲ ಮಾಡಿ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬೀಚ್ ಕಡೆ ಹೋದಾಗ ಅಲ್ಲೆಲ್ಲ ಫಿಶ್ ಹಿಡಿತಾಯಿದ್ರು. ಅಲ್ಲೊಂದೆರಡು ಕ್ಲಿಪ್ಸ್ ತೊಗೊಬಂದಿನಿ ನೋಡಿ. ಫಿಶ್ ಎಲ್ಲ ಹೇಗೆ ಫುಲ್ ಫ್ರೆಶ್ ಆಗಿತ್ತು, ಏಡಿ ಕ್ರ್ಯಾಬ್ಸ್ ಎಲ್ಲ ಇತ್ತು ನೋಡಿ. ಇಲ್ಲಿ ನೈಟ್ ಫೈರ್ ಕ್ಯಾಂಪ್ ಹಾಕಿದ್ದು ಹೀಗೆ ಇದೆ. ಮನೆಯಿಂದ ಇಷ್ಟೇ ಹತ್ತಿರ ಬೀಚ್ ಇದೆ. ಮಾರ್ನಿಂಗ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇವರೆಲ್ಲ ಶೂಟ್ ಮುಗಿಸ್ಕೊಂಡ್ರು. ನಮಗೆ ಎಚ್ಚರನೇ ಆಗಲಿಲ್ಲ, ಅದಕ್ಕೆ ನಾವು 10 o'clock ಎದ್ದು ಬಂದಿದ್ದೀವಿ ಬೀಚ್ ಹತ್ರ. ಮಾರ್ನಿಂಗ್ ಅವರೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಣ್ಣ ಮತ್ತು ಅದಕ್ಕೆ ಅವರೆಲ್ಲ ಮುಗಿಸ್ಕೊಂಡು ಹೊರಡೋಕ್ಕೆ ಇವಾಗ ರೆಡಿ ಆಗ್ತಿದ್ರು. ಸೊ ಅದಕ್ಕೆ ಹಂಗೆ ಬೀಚ್ ಹತ್ರ ಬರೋಣ ಅಂತ ನೈಟ್ ಅಲೆ ಹೆಂಗೆ ಬರ್ತಿತ್ತು ಅಂದರೆ ನಾವು ನೈಟ್ ಎಲ್ಲ ಇಲ್ಲೆಲ್ಲ ಕುತ್ಕೊಳ್ಳೋಕೆ ಟೈಮ್ ಪಾಸ್ ಮಾಡ್ತಿದ್ವಿ. ಇವಾಗ ಅಲೆ ನೋಡಿ ಎಷ್ಟು ಕಡಿಮೆ ಇದೆ. ನೈಟ್ ಇಲ್ಲಿ ತನಕ ಎಲ್ಲ ನೀರು ಬಂದಿತ್ತು, ಈ ತನಕ ಬರ್ತಾಯಿತ್ತು. ಫುಲ್ ಹಿಂದೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. 10 o'clock ಅಷ್ಟೊತ್ತಿಗೆ ನಮಗೆ ಬೀಚಲ್ಲಿ ಕಾಲಿಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಗ ಒಂದು 5 to 10 minutesಗೆ ವಾಪಸ್ ಬಂದುಬಿಟ್ವಿ, ಮತ್ತೆ ಹೊರಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈಗ ಅಷ್ಟೊತ್ತಿಗೆ ಹೋಗ್ತಾ ಆಫ್ಟರ್ನೂನ್ ಆಯಿತು. ಊಟಕ್ಕೆಲ್ಲಾದರೂ ಹೋಗಬೇಕಿತ್ತು. ಸೈಡೆಲ್ಲ ಬಂದರೆ ಫಿಶ್ ಊಟ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೆ ಫಿಶ್ ಊಟ ಎಲ್ಲಿ ಸಿಗುತ್ತೆ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಜನರೇ, ಊಟ ಮಾಡಕ್ಕೆ ಬಂದಿದ್ವಿ. ತಿಂತಿದ್ದೇನೆ ನಾನು. ಚೆನ್ನಾಗಿ ಬ್ಲೆಂಡ್ ಆಗಿದೆ. ರವಾ ಮಸಾಲ ಚೆನ್ನಾಗಿದೆ. ಫಿಶ್ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು ಊಟ ಕೂಡ. ನಾವು ಆಗುಂಬೆ ಘಾಟ್ ಇಳಿಬೇಕಾಗಿತ್ತು. ಈ ವ್ಲಾಗಲ್ಲಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.